ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊನ್ನೆ ನಾನು ನಿಮಗೆ ಗೊಬ್ಬರ ಹೊಸ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ದೆ. ಆ ಗೊಬ್ಬರ ನನಗೆ ಹಾಕ್ಲಿಕ್ಕಾಗಲ್ಲ ಅಂದರೆ ಮಳೆ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಹೊತ್ತಲ್ಲಿ ಸ್ವಲ್ಪ ಮೋಡ ಆಗುತ್ತೆ, ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಮೋಡ ಆಗುತ್ತೆ, ಸಾಯಂಕಾಲ ಅಂತೂ ಜಾಸ್ತಿ ಮೋಡ ಆಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಬರ್ತಾನೆ ಇದೆ, ಜಾಸ್ತಿ ಬರೋದಿಲ್ಲ, ಸ್ವಲ್ಪ ಬರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಗೊಬ್ಬರ ಹಾಕಿದ್ರೆ ಕಡೆಗೆ ಆಮೇಲೆ ಪೂರ ತೊಳ್ಕೊಂಡು ಹೋದ್ರೆ ಏನು ಮಾಡೋದು? ಯಾಕಂದ್ರೆ ನಂದು ಪಾಟಲ್ಲಿ ಮಣ್ಣು ಮೇಲ್ಗಡೆ ತನಕ ಬಂದಿದೆ. ಅದಕ್ಕೋಸ್ಕರ ನಾನು ಗೊಬ್ಬರ ಹಾಕಿಲ್ಲ. ಇನ್ನೂ ಒಂದು 2-3 ದಿನ ನೋಡ್ಕೊಂಡು ಗೊಬ್ಬರ ಹಾಕ್ತೀನಿ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೊಸ ಗೊಬ್ಬರ ಹಾಕೋಕ್ಕಿದೆ ಅಂತೇಳಿ ಹೇಳಿದ್ದೆ. ಮಳೆ ಬರೋಕ್ಕೋಸ್ಕರ ಹಾಕೋಕ್ಕಾಗೋದಿಲ್ಲ ಅಂತೇಳಿ ಸಹ ಹೇಳಿದೆ. ಅದಕ್ಕೋಸ್ಕರ ಹಾಕಲಿಲ್ಲ. ಇವತ್ತು ನಾನು ಬೇರೆ ಏನೋ ಹಾಕ್ಬೇಕಂತೇಳಿ ಮಾಡಿದ್ದೆ. ಇವತ್ತು ಅದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇವತ್ತು ಅದನ್ನ ಬೇರೆ ಹಾಕೋದ್ರಲ್ಲಿದೆ. ಯಾಕಂದರೆ ಇದು ಇವತ್ತು ಹಾಕೋದು ನಾನು ಮೊಗ್ಗು ಜಾಸ್ತಿ ಆಗ್ಲಿಕ್ಕೆ ಹಾಕೋದು. ಯಾಕಂದರೆ ನನ್ನ ಗಿಡದಲ್ಲಿ ಯಾವುದೇ ಹಾಕಿದ್ರು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಗಿಡ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಗಿಡ ನಾನು ಮೊನ್ನೆ ಅಕ್ಕಿ ತೊಳೆದು ನೀರು ಹಾಕಿದ ಮೇಲಂತೂ ಗಿಡ ಮತ್ತು ಚೆನ್ನಾಗೇ ತುಂಬ ಚೆನ್ನಾಗಿದೆ. ಎಲ್ಲ ಗಿಡನೂ ಗ್ರೀನ್ ಆಗಿ ಚೆನ್ನಾಗಿದೆ ಗಿಡ. ಮತ್ತು ಹಳದಿ ಚುಕ್ಕಿ ರೋಗ ಏನೂ ಇಲ್ಲ. ಗಿಡ ಯೆಲ್ಲೋ ಕಲರ್ ಯಾವುದೂ ಆಗಿಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಗಿಡನೂ ಚೆನ್ನಾಗಿದೆ. ಚಿಗುರು ಬರುತ್ತೆ, ಆದರೆ ಮೊಗ್ಗು ತುಂಬ ಕಡಿಮೆ. ಮೊಗ್ಗು ದೊಡ್ಡದಾಗಿ ಬರುತ್ತೆ. ಬಂದರೆ ಸ್ವಲ್ಪ ಮೊಗ್ಗಾದರೂ ಮೊಗ್ಗು ದೊಡ್ಡದಾಗಿ ಇದೆ. ಒಂದೇ ಥರ ಮೊಗ್ಗು ಎಲ್ಲ ಗಿಡದಲ್ಲಿ ಸಿಗುವುದಿಲ್ಲ. ಒಂದೊಂದು ಗಿಡದಲ್ಲಿ ಒಂದು 4-5 ಮೊಗ್ಗು, ಒಂದೊಂದು ಗಿಡದಲ್ಲಿ ಒಂದು 20-30 ಮೊಗ್ಗು ಸಿಗುತ್ತೆ. ಒಂದೊಂದು ಗಿಡದಲ್ಲಿ ಮೊಗ್ಗೇ ಆಗೋದಿಲ್ಲ, ಆ ಥರ ಇದೆ. ಯಾಕಂದರೆ ನಂದು ಗಿಡಕ್ಕೆ ಅಂದರೆ 4 ವರ್ಷ ಆಗಿದೆ. 4 ವರ್ಷ ಆಗೋಕ್ಕೋಸ್ಕರ ಸ್ವಲ್ಪ ಗಿಡ ಹಳತಾಗಿರ್ಬೋದು. ಅದಕ್ಕೋಸ್ಕರ ನಾನು ಅದು ಗಿಡಕ್ಕೆ ಮತ್ತೆ ಮಣ್ಣು ಚೇಂಜ್ ಈ ಟೈಮಲ್ಲಿ ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಅದನ್ನು ಅಂದರೆ ಗಿಡ ಚೆನ್ನಾಗಿ ಮೊಗ್ಗು ಬರಬೇಕಂತೇಳಿ ಇವತ್ತು ಬೇರೆ ಏನೋ ತಂದು ಇಟ್ಟಿದ್ದೆ. ನಾನು ನಿಮಗೆ ತೋರಿಸ್ತೀನಿ ಯಾವುದಂತೇಳಿ. ಅದನ್ನೇ ಹಾಕೋದು ಇವತ್ತು ನಾನು ಆ ಗೊಬ್ಬರನೂ ಹಾಕಬೇಕಿತ್ತು. ನಾನು ಹಾಕಿ ಇವತ್ತು 2-3 ದಿನ ಆಗಬೇಕಿತ್ತು. ಹಾಕೋಕ್ಕಾಗೋದಿಲ್ಲ. ಹಾಕಿದ್ರೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹಾಕೋದಿಲ್ಲ. ಇನ್ನು 2-3 ದಿನ ಬಿಟ್ಟು ಗೊಬ್ಬರ ಹಾಕ್ತೀನಿ. ಹಾಕಿದ್ದನ್ನು ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ಗೊಬ್ಬರ ಅಂತೇಳಿ. ಮತ್ತು ಅದು ನಾನು ಮಳೆ ಕಮ್ಮಿ ಆಗಿದ್ದರೆ ಮಾತ್ರ ನಾನು ಹಾಕೋದು. ಮಳೆ ಕಮ್ಮಿ ಆಗಿಲ್ಲಂದರೆ ಆ ಗೊಬ್ಬರ ಹಾಕೋದಿಲ್ಲ. ಹಾಕಿದರೆ ವೇಸ್ಟ್ ಅಂದರೆ ವೇಸ್ಟು. ನಮಗೆ ಪಾಟಲ್ಲಿ ಒಂದು ಅರ್ಧ ಪಾಟಲ್ಲಿ ಮಣ್ಣಿದ್ರೆ ನಾವು ಹಾಕಿದ್ರೆ ವೇಸ್ಟ್ ಆಗೋದಿಲ್ಲ. ಇದಂದರೆ ಮಣ್ಣು ಫುಲ್ ಇರೋಕ್ಕೋಸ್ಕರ ನನಗೆ ಆ ಗೊಬ್ಬರ ಅಂದರೆ ಈಗ ಹಾಕಲಿಕ್ಕೆ ಒಂಥರ ಭಯ ಆಗುತ್ತೆ. ನಾನು ಮಳೆ ಒಂದು 2-3 ದಿನ ಮಳೆ ಬರಲಿಲ್ಲ ಅಂದರೆ ನಾನು ಆ ಗೊಬ್ಬರ ಹಾಕ್ತೀನಿ. ಮಳೆ ದಿನ ಸಾಯಂಕಾಲ ಹೊತ್ತಲ್ಲಿ ಮೋಡ ಆಗೋದು, ಮಳೆ ಬರೋದು, ಸ್ವಲ್ಪ ಮಳೆ ಬರೋದು, ಆ ಥರ ಇದ್ದರೆ ಸ್ವಲ್ಪ ಮಳೆ ಬಂದರೆ ಪರವಾಗಿಲ್ಲ. ನಮಗೆ ಗೊತ್ತಾಗೋದಿಲ್ಲಲ್ಲ ಎಷ್ಟು ಮಳೆ ಬರುತ್ತೆ, ಇವತ್ತಷ್ಟೇ ಮಳೆ ಬರುತ್ತೆ, ಇಷ್ಟೇ ಮಳೆ ಬರುತ್ತೆ ಅಂತೇಳಿ ಏನೂ ಗೊತ್ತಾಗೋದಿಲ್ಲಲ್ಲ. ಅದಕ್ಕೋಸ್ಕರ ಹಾಕಲಿಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ಒಂದು 2-3 ದಿನ ಮಳೆ ಕಮ್ಮಿ ಆಗಿದ್ದರೆ, ಇವತ್ತು ನಾಳೆ ನಾಡ್ದು ಮಳೆ ಬರಲಿಲ್ಲ ಅಂದರೆ ನಾನು ಒಂದು 2-3 ದಿನ ಬಿಟ್ಟು ಹಾಕ್ತೀನಿ. ಇವತ್ತು ನಾನು ಹಾಕಬೇಕು ಅಂದ್ಕೊಂಡಾಗ ಇವತ್ತೀಗ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇರೋದು. ಈಗ ಬೆಳಿಗ್ಗೆ ತುಂಬ ಬಿಸಿಲಿದೆ ನೋಡಿ ಫ್ರೆಂಡ್ಸ್. ಇವಾಗ 9:30 ಆಗ್ತಾ ಬಂತು, ಬಿಸಿಲಿದೆ. ನಾವು ಇವತ್ತು ಬಿಸಿಲಿದೆ. ಸಂಜೆ ಹೊತ್ತಲ್ಲಿ ಗೊಬ್ಬರ ಹಾಕುವಂತ ನೋಡಿದರೆ ಸಾಯಂಕಾಲ 4 ಗಂಟೆ ಹೊತ್ತಲ್ಲಿ ಮಳೆ ಮೋಡ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನಗೆ ಗೊಬ್ಬರ ಹಾಕ್ಲಿಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ಹಾಕೋದಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೊಬ್ಬರ ಹಾಕೋದನ್ನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಯಾವ ಗೊಬ್ಬರ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಇವತ್ತು ತಂದಿದ್ದು ಗೊಬ್ಬರ ಯಾವುದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್, ಇದು ಎಪ್ಸಮ್ ಸಾಲ್ಟ್. ಇದು ಗಿಡದಲ್ಲಿ ಮೊಗ್ಗು ಕಮ್ಮಿ ಆಗಿದ್ರೆ, ಮತ್ತು ಗಿಡ ಚೆನ್ನಾಗಿಲ್ಲ ಅಂದರೆ ಗಿಡದಲ್ಲಿ ಹಳದಿ ರೋಗ, ಚುಕ್ಕೆ ರೋಗ, ಮತ್ತು ಗಿಡ ಅಂದರೆ ಗ್ರೋತಿಂಗ್ ಇಲ್ಲ ಅಂದರೆ ಇದನ್ನು ಹಾಕ್ಬೋದು. ಅಂದರೆ ನನ್ನ ಗಿಡ ಚೆನ್ನಾಗಿ ಇದೆ. ನಾನು ಅಂದರೆ ಇಳುವರಿ ಅಂದರೆ ಮೊಗ್ಗು ತುಂಬ ಕಡಿಮೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಎಪ್ಸಮ್ ಸಾಲ್ಟ್ ತಂದಿದ್ದೆ. ಎಪ್ಸಮ್ ಸಾಲ್ಟ್ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದು 400 ಗ್ರಾಮ್ ಇದೆ ನೋಡಿ ಫ್ರೆಂಡ್ಸ್. ಇದು 400 ಗ್ರಾಮು ಇಲ್ಲಿದೆ ನೋಡಿ. 400 ಗ್ರಾಮ್. ಇದಕ್ಕೆ ಬೆಲೆ ಮಾತ್ರ 60 ರೂಪಾಯಿ ಅಷ್ಟೇ. 400 ಗ್ರಾಮಿಗೆ 60 ರೂಪಾಯಿ ಕೊಟ್ಟು ತಂದಿದ್ದೆ. 400 ಗ್ರಾಮ್ ಅಂದರೆ ತುಂಬ ಇದೆ ನೋಡಿ ಫ್ರೆಂಡ್ಸ್. ಇಷ್ಟು ತನಕ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ತನಕ ಇದೆ. ಇದನ್ನು ಅಂದರೆ ಕೈಯಲ್ಲಿ ಒಂದೊಂದು ಮುಷ್ಟಿ ಹಾಕೋದಲ್ಲ. ಇದರಲ್ಲಿ ಎಷ್ಟೆಷ್ಟು ಹಾಕ್ಬೇಕಂತೇಳಿ ಇರುತ್ತೆ. ದೊಡ್ಡ ಗಿಡಕ್ಕೆ ಎಷ್ಟು ಹಾಕಬೇಕು, ಚಿಕ್ಕ ಗಿಡಕ್ಕೆ ಎಷ್ಟು ಹಾಕ್ಬೇಕಂತೇಳಿ ಇರುತ್ತೆ. ಆ ಥರ ಮಾಡಿ ಹಾಕಬೇಕು. ನಾನು ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸಿ ಆಮೇಲೆ ಹಾಕೋದು ಕೂಡ ಹೇಗಂತ ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ
ಇದನ್ನ ಕಟ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ಓಪನ್ ಮಾಡ್ಬೋದು ನೋಡಿ. ಆಮೇಲೆ ಓಪನ್ ಮಾಡಿ ಆದಮೇಲೆ ಅದನ್ನು ನಮಗೆ ಎಷ್ಟು ಕಮ್ಮಿ ಅಂದರೆ ಹೆಚ್ಚಾಗುತ್ತೆ ಅದನ್ನು ಹಾಗೆ ನಾವು ಇಲ್ಲಿ ಈ ಥರ ಪ್ಯಾಕ್ ಮತ್ತೆ ಹಾಗೆ ಟಚ್ ಮಾಡಿ ಇಟ್ಟಿದ್ರೆ ಸ್ವಲ್ಪ ಅಂದರೆ ಹಾಳಾಗೋದಿಲ್ಲ ನೋಡಿ. ಈ ಥರ ಇದೆ ನೋಡಿ ಫ್ರೆಂಡ್ಸ್, ಶುಗರ್ ಟೈಪ್ ಇದೆ ನೋಡಿ. ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ. ಇದರಲ್ಲಿ ಬಿಳಿ ಸ್ಪೂನ್ ಆಗೋಕ್ಕೋಸ್ಕರ ನಿಮ್ಗೆ ಕಾಣುತ್ತೋ ಇಲ್ಲೂ ಗೊತ್ತಿಲ್ಲ. ಇದನ್ನ ಮತ್ತೆ ನೋಡಿ, ಈ ದೊಡ್ಡ ಸ್ಪೂನ್ ಇದೆ. ದೊಡ್ಡ ಸ್ಪೂನಲ್ಲಿ ಯಾರು ಹಾಕಬೇಡಿ. ಒಂದೊಂದು ಸ್ಪೂನ್ ನಾವು ಊಟಕ್ಕೆಲ್ಲ ಏನಾದರೂ ತಿಂಡಿಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿ ನೋಡಿ ಫ್ರೆಂಡ್ಸ್. ಇಷ್ಟು ದೊಡ್ಡ ಸ್ಪೂನ್ ನಾನು ತೋರಿಸಿದೆ ಅಂತೇಳಿ ಇದರಲ್ಲಿ ಹಾಕಬೇಡಿ, ಇದರಲ್ಲಿ ಹಾಕಿ. ಇದು ಹಾಕಿ ಇದು ನಾನು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನ್ ಅಂಜದ್ ಹಾಕ್ತೀನಿ. ಇದರಲ್ಲಿ ಇಷ್ಟು ದೊಡ್ಡ ಸ್ಪೂನಲ್ಲಿ ಹಾಕೋದಿಲ್ಲ, ಒಂದು ಅಂಜದ ಮೇಲೆ ಹಾಕ್ತೀನಿ. ಇದರಲ್ಲಿ ಫುಲ್ ಇಲ್ಲ, ಇವಾಗ ಅರ್ಧ ಸ್ಪೂನ್ ಇದೆ. ನಾನು ಇಷ್ಟೇ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಹಾಕೋದು ಯಾಕಂತ ಸಹ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನ ಹಾಕುವಾಗ ಯಾವ್ದು ಬುಡಕ್ಕೆ ಅಂದ್ರೆ ಹತ್ರನೇ ಹಾಕಬಾರ್ದು. ಇದು ಬುಡದ ಅಂದ್ರೆ ಇಲ್ಲಿ ಹಾಕಬಾರ್ದು, ಪಾಟ್ ಸೈಡಲ್ಲಿ ಹಾಕ್ಬೇಕು, ಸೈಡಿಗೆ ಹಾಕ್ಬೇಕು. ಯಾಕಂದ್ರೆ ಅದು ತುಂಬ ಪವರ್ಫುಲ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಹಾಕುವಾಗ ತುಂಬ ಹುಷಾರಾಗಿ ಹಾಕಬೇಕು. ಯಾವ ಗೊಬ್ಬರ ಹಾಕುದಾದ್ರೂ ಬುಡ ಸಡ್ಲ್ ಮಾಡ್ಕೊಂಡೇ ಹಾಕಬೇಕು. ಅದನ್ನ ಹೇಳ್ಬೇಕಂತೇಳಿ ಏನಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅದನ್ನ ನಾನು ಇವತ್ತು ಮಾಡಿ ತೋರ್ಸೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮಗೂ ಗೊಬ್ಬರ ಹಾಕಬೇಕಲ್ಲ, ಅದಕ್ಕೋಸ್ಕರ ಬುಡ ಸಡ್ಲ್ ಮಾಡ್ತಾ ಇದ್ದೀನಿ. ಬುಡ ಅಂದರೆ ನಾವು ಈಗ ಗೊಬ್ಬರ ಯಾವುದೇ ಹಾಕುದಾದ್ರೂ ಬುಡಕ್ಕೆ ಸರಿಯಾಗಿ ಹಾಕಬಾರ್ದು, ದೂರದಲ್ಲಿ ಹಾಕಬೇಕು. ದೂರದಲ್ಲಿ ಅಂದರೆ ಇಷ್ಟು ಇಲ್ಲಿ ಗಿಡ ಇದ್ದರೆ ಇಲ್ಲಿ ಹಾಕಬೇಕು ಗೊಬ್ಬರ, ಇಲ್ಲಿ ಹಾಕಬೇಕು. ಈಗ ಏನೋ ಹಾಕಿದ್ರು ಇಲ್ಲಿ ಹಾಕಬೇಕು. ನಾನೀಗ ಎಕ್ಸಮ್ ಸಾಲ್ಟ್ ಇಲ್ಲಿ ಹಾಕ್ತೀನಿ, ಈ ಸೈಡಲ್ಲಿ ಹಾಕ್ತೀನಿ ಇವಾಗ. ಮತ್ತು ಇದನ್ನು ಹಾಕುವಾಗ ತುಂಬ ಹುಷಾರಾಗಿ ಹಾಕಬೇಕು, ಅಂದರೆ ಜಾಸ್ತಿ ಹಾಕಬಾರ್ದು. ಇದರಿಂದ ಎಲ್ಲ ಗಿಡಕ್ಕೂ ಸಾಕು ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ, ಶುಗರ್ ಟೈಪ್ ಇದೆ ನೋಡಿ. ಅಂದರೆ ನನಗೆ ಸ್ಪೂನ್ ಇದೆ, ಬೇರೆ ಸ್ಪೂನ್ ಇಲ್ಲ, ನಾನು ಇದನ್ನೇ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಫುಲ್ ಹಾಕಲಿಲ್ಲ, ಒಂದು ಅರ್ಧ ಸ್ಪೂನ್ ಹಾಕಿದ್ದೆ ಅಷ್ಟೇ. ಫುಲ್ ಹಾಕೋದು ಬೇಡ. ನೀವು ಹಾಕುವಾಗ ಒಂದು ಅಂಜದ ಮೇಲೆ ಹಾಕಿ. ಮತ್ತು ಇದನ್ನು ಹಾಕುವಾಗ ನಾವು ನಿಜವಾಗ್ಲೂ ಈ ಥರ ಹಾಕಬೇಕಂತೇಳಿ ಏನಿಲ್ಲ. ನಾವು ಇದು 1 ಲೀಟರ್ ನೀರಿಗೆ 1 ಸ್ಪೂನ್ ಎಕ್ಸಮ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಈಗ ನಾನು ಮಳೆ ಬರುತ್ತೆ ಅಂತೇಳಿ ನಾನು ಹಾಗೆ ಹಾಕ್ತಾ ಇದ್ದೆ. ಇಲ್ಲ ಅಂದರೆ ಇದನ್ನು ನೀರಿಗೆ ಮಿಕ್ಸ್ ಮಾಡಿ ಹಾಕಬೇಕು. ನೀರಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಮಳೆ ಬರೋಕ್ಕೋಸ್ಕರ ನಾನು ಈ ಥರ ಮಾಡಿ ಹಾಕ್ತಾ ಇದ್ದೆ. ನೀವು ನಿಮ್ಮ ಊರಲ್ಲಲ್ಲಿ ಮಳೆಯಲ್ಲೆಲ್ಲ ಕಮ್ಮಿ ಇದ್ದರೆ ನೀವು 1 ಲೀಟರ್ ನೀರಿಗೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಿ ಸ್ಪ್ರೇ ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಬುಡಕ್ಕೆ ಹಾಕಿದ್ರೂ ಆಗುತ್ತೆ. ಹಾಕುವಾಗ ಮಾತ್ರ ಹುಷಾರಾಗಿ ಹಾಕಬೇಕು. ಮತ್ತು ಹಾಕಿದ ಕೂಡಲೇ ಗಿಡಕ್ಕೆ ನಾವು ಹಾಕ್ತೀವಲ್ಲ, ಹಾಕಿದ ಕೂಡಲೇ ಗಿಡಕ್ಕೆ ನೀರು ಹಾಕಬೇಕು. ನೀರು ಹಾಕದೆ ಹಾಗೆ ಬಿಡಬಾರ್ದು, ನೀರು ಹಾಕಬೇಕು. ಈಗ ನಾನು ಹಾಕಿದ್ನಲ್ಲ, ಇವಾಗ ನಾನು ನೀರು ಹಾಕ್ತೀನಿ. ಇವಾಗ ನೀರು ಹಾಕಿದ್ಮೇಲೆ ಮತ್ತೆ ಈಗ ಎಲ್ಲ ಗಿಡಕ್ಕೂ ನನಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಮತ್ತು ಇದರಿಂದ ಪ್ರಯೋಜನ ಏನೇನೆಂದರೆ, ಇದಕ್ಕೆ ನಾವು ಎಕ್ಸಮ್ ಸಾಲ್ಟ್ ಹಾಕೋದ್ರಿಂದ ಎಕ್ಸಮ್ ಸಾಲ್ಟ್ ಹಾಕೋದ್ರಿಂದ ಗಿಡ ಹೂ ಹೆಚ್ಚು ಬರೋದಲ್ಲದೆ ಎಲೆಗಳು ಹಸಿರಾಗುತ್ತದೆ. ಮತ್ತು ಗಿಡ ಸ್ಟ್ರಾಂಗ್ ಆಗುತ್ತೆ. ಗಿಡ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ. ಇವಾಗಲೂ ಸ್ಟ್ರಾಂಗ್ ಇದೆ, ಗಿಡ ಸ್ಟ್ರಾಂಗ್ ಆಗಿ ಇದೆ. ಮೊಗ್ಗು ಮಾತ್ರ ತುಂಬ ಕಡಿಮೆ ಇದೆ. ನಿಮ್ಮ ಗಿಡದಲ್ಲೂ ಅಂದರೆ ಮೊಗ್ಗೆಲ್ಲ ಕಮ್ಮಿ ಇದ್ದರೆ, ಗಿಡದಲ್ಲಿ ಚೆನ್ನಾಗಿ ಮೊಗ್ಗಾಗಲಿಲ್ಲ, ಎಲೆ ಎಲ್ಲ ಯೆಲ್ಲೋ ಕಲರ್ ಆಗಿದ್ದರೆ ಅದು ತುಂಬ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕೋದು, ಎಪ್ಸಮ್ ಸಾಲ್ಟ್ ಹಾಕೋದು. ಹೂ ದೊಡ್ಡದಾಗಿದ್ದು ಸುಗಂಧ ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದರೆ ಪರಿಮಳ ಜಾಸ್ತಿ ಆಗುತ್ತೆ. ಮೊಗ್ಗು ಚೆನ್ನಾಗಿ ಬಂದು ಪರಿಮಳ, ಹೂವು ದೊಡ್ಡದಾಗಿ ಬರುತ್ತೆ, ಮೊಗ್ಗು ದೊಡ್ಡದಾಗಿ ಬರುತ್ತೆ. ಮತ್ತು ಸ್ಮೆಲ್ ಅನ್ನೋದು ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದನ್ನು ಅದು ಹೇಳಿದ್ನಲ್ಲ ಫ್ರೆಂಡ್ಸ್, ನೀರಿಗೆ ಮಿಕ್ಸ್ ಮಾಡಿ ಹಾಕಬೇಕು. ಇದನ್ನು ಹಾಕುವಾಗ ಮಾತ್ರ ನಾವು ಇವತ್ತು 15 ದಿನಕ್ಕೆ ಒಂದ್ಸಲ ಅಥವಾ 20 ದಿನಕ್ಕೆ ಒಂದ್ಸಲ ಹಾಕಬೇಕು. ಯಾವಾಗಲೂ ಹಾಕಬಾರ್ದು. ಹಾಕಿದರೆ ಗಿಡ ಸುಟ್ಟೋಗೋ ಚಾನ್ಸ್ ಇರುತ್ತೆ. ನಾವು ಯಾವಾಗಲೂ ಹಾಕಬಾರ್ದು. 15 ದಿನ ಇಲ್ಲ ಅಂದರೆ 20 ದಿನ, ವಾರಕ್ಕೆ ಒಂದ್ಸಲ ಹಾಕಬಾರ್ದು. ಹಾಕಲೇಬಾರ್ದು. ಹಾಕಿದ್ರೆ ನಾವು ಗಿಡನ ಕಳ್ಕೊಳ್ಬೇಕು. ಇಷ್ಟು ಮಾತ್ರ ನೀವು ಫಾಲೋ ಮಾಡಲೇಬೇಕು.
ಯಾಕಂದರೆ ಗಿಡಕ್ಕೆ ಹಾಕುವಾಗ 15 ದಿನ ಇಲ್ಲಾಂದರೆ 20 ದಿನ ಯಾವಾಗಲೂ ಹಾಕಬೇಡಿ. ಗಿಡ ಸುಟ್ಟೋಗೋದಂತೂ ಗ್ಯಾರಂಟಿ. ಹಾಕಲೇಬಾರ್ದು. ನೀರು ಮಾತ್ರ ಇದು ಹಾಕಿದ ಮೇಲೆ ನೀರು ಮಾತ್ರ ಸರಿಯಾಗಿ ಕೊಡಬೇಕು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಈಗ ಈ ಗಿಡ ಎಲ್ಲ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ಗಿಡಕ್ಕೆ ಏನೂ ಸಮಸ್ಯೆ ಇಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ಚೆನ್ನಾಗಿದೆ. ಮೊಗ್ಗು ಆಗುತ್ತೆ, ಆದರೆ ತುಂಬ ಮೊಗ್ಗು ಆಗ್ತಾ ಇಲ್ಲ, ಕಮ್ಮಿ ಅಂದರೆ ಕಮ್ಮಿ. ಈ ವರ್ಷನೂ ಹಾಗೆ ಆಗಿದೆ ನನಗೆ, ಹೋದ ವರ್ಷನೂ ಹಾಗೆ ಆಗಿದೆ, ಈ ವರ್ಷನೂ ಗಿಡ ಮಾತ್ರ ಯಾವ ಸಮಸ್ಯೆನೂ ಇಲ್ಲ ನೋಡಿ ಫ್ರೆಂಡ್ಸ್. ಇದ್ದಿದ್ದು ಇವಾಗ ಮಣ್ಣಿಂದ ಸಮಸ್ಯೆ ಇರಬೇಕು, ಅದಕ್ಕೋಸ್ಕರ ನಾನೀಗ ಬುಡಕ್ಕೆ ಎಪ್ಸಮ್ ಸಾಲ್ಟ್ ಹಾಕ್ತಾ ಇರೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಗೊಬ್ಬರ ಹಾಕೋದು ಅಂತೇಳಿ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನೀಗ ಎಲ್ಲ ಗಿಡಕ್ಕೂ ಹಾಕ್ತಾ ಇಲ್ಲ. ಈಗ ಟೈಮ್ ಈಗ 10 ಗಂಟೆ ಆಗ್ತಾ ಬಂತು. ನನಗೆ ಎಲ್ಲದು ವಿಡಿಯೋ ನಾವು ಹಾಕ್ತಾ ಇದ್ದವು ಇಷ್ಟು ಗಿಡಕ್ಕೆ ಹಾಕೋದು ವಿಡಿಯೋ ಮಾಡಿ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದೇ ಗಿಡಕ್ಕೆ ಹಾಕೋದು ತೋರಿಸಿದ್ದು. ಹಾಕ್ತಿದ್ರೆ ನೀವು ವಿಡಿಯೋನು ಅಷ್ಟು ಉದ್ದ ಆಗಿದ್ರು ನೀವು ಅಷ್ಟು ವಿಡಿಯೋ ಅಷ್ಟು ನೋಡುವುದು ಇಲ್ಲ, ನಾವು ಅಷ್ಟು ಲೆಂತ್ ವಿಡಿಯೋ ಮಾಡಿದರೆ. ಅದಕ್ಕೋಸ್ಕರ ನಾನು ಅಷ್ಟು ಎಲ್ಲದಕ್ಕೂ ಹಾಕೋದು ನಾವು ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಹಾಗೆ ಎಪ್ಸಮ್ ಸಾಲ್ಟ್ ಹಾಕಿ ಕೆಲವರು ಒಬ್ಬೊಬ್ರು ಗಿಡದಲ್ಲಿ ಮೊಗ್ಗು ತುಂಬ ಕಡಿಮೆ ಅಂತಾರೆ, ಕೆಲವರೆಲ್ಲ ಕಮೆಂಟಲ್ಲಿ ನೋಡಿದ್ದೆ ನಾನು. ಅದಕ್ಕೋಸ್ಕರ ನೀವು ಹಾಗೆ ಹಾಕುವಾಗ ತುಂಬ ಹುಷಾರಾಗಿ ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ಮಣ್ಣು ಚೆನ್ನಾಗಿ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕುವಾಗ ಹುಷಾರಾಗಿ ಹಾಕಿ. ಯಾಕಂದರೆ ಬುಡಕ್ಕೆ ಸರಿಯಾಗಿ ಹಾಕಬೇಡಿ. ಎಪ್ಸಮ್ ಸಾಲ್ಟ್ ಹಾಕುವಾಗ ಬುಡಕ್ಕೆ ಹಾಕಬಾರ್ದು, ಸೈಡಿಗೆ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಟಿಪ್ಪು. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.